ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಕನ್ನಡದಲ್ಲಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕವಿ ಕೃತಿ ಪರಿಚಯ. ಲೇಖಕರು ಡಾಕ್ಟರ್ ನಾಬರ್ಟ್ ಡಿಸೋಜಾ. ಇವರ ಜನನ 1937 ಜೂನ್ 6ನೇ ತಾರೀಕು. ಇವರ ತಂದೆ ಎಫ್.ಪಿ. ಡಿಸೋಜಾ ಹಾಗೂ ತಾಯಿ ರುಪಿನಾ ಡಿಸೋಜಾ. ಕೃತಿಗಳು ನೋಡಿ: 37 ಕಾದಂಬರಿಗಳು, 4 ನಾಟಕ, 28 ಮಕ್ಕಳ ಕೃತಿ, 106 ಕತೆಗಳನ್ನ ಇವರು ರಚನೆ ಮಾಡಿರ್ತಾರೆ ಮಕ್ಕಳ. ಕಾದಂಬರಿಗಳು ನೋಡಿ: ಕಾಡಿನ ಬೆಂಕಿ, ದ್ವೀಪ, ಬಳುವಳಿ, ಮುಳುಗಡೆಯ ಊರಿಗೆ ಬಂದವರು ಇವರು ರಚನೆ ಮಾಡಿರುವಂತಹ ಕಾದಂಬರಿಗಳು. ಪ್ರಶಸ್ತಿಗಳನ್ನ ನೋಡ್ತಾ ಹೋಗೋಣ. 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಹಾಗೂ 2014ರ ಮಡಿಕೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಇವರಾಗಿರ್ತಾರೆ ಮಕ್ಕಳ. ನೆಕ್ಸ್ಟ್ ನೋಡಿ, ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1: ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು? ಉತ್ತರ: ಹಾಡ್ಗತೆ. ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು. ಪ್ರಶ್ನೆ 2: ಯುವಕ ಮನೆಯ ಮುಂದೆ ಏನು ಮಾಡಿದನು? ಉತ್ತರ: ಯುವಕ ಮನೆಯ ಮುಂದೆ ತೋಟ ಮಾಡಿದನು. ಪ್ರಶ್ನೆ 3: ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಉತ್ತರ: ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಪ್ರಶ್ನೆ 4: ಹುಲಿ ಸೋತು ಏನು ಮಾಡಿತು? ಉತ್ತರ: ಹುಲಿ ಸೋತು ಪಲಾಯನ ಪಠಿಸಿತು. ಪ್ರಶ್ನೆ 5: ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಉತ್ತರ: ಚುಕ್ಕಿ ಯುವತಿ ಮನೆಯೊಳಗೆ ಅವಿತುಕೊಂಡಿತು. ಯುವತಿ ಕರೆದುಕೊಂಡು ಹೋಗಲು ಬಂದಾಗ ಚುಕ್ಕಿ ಯುವತಿಯ ಮನೆಯೊಳಗೆ ಅಡಗಿಕೊಂಡಿತು. ಪ್ರಶ್ನೆ 6: ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಉತ್ತರ: ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1: ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ? ಉತ್ತರ: ಊರ ಜನರ ಪೊರೆದಿದೆ. ಹಳ್ಳ ಹರಿದು ಊರ ಜನರನ್ನು ಪೊರೆದಿದೆ. ಪ್ರಶ್ನೆ 2: ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು? ಉತ್ತರ: ಯುವಕ ಹಳ್ಳದ ಬಳಿ ಬಂದು ಅಲ್ಲಿಯೇ ಉಳಿಯೋ ಯೋಚನೆ ಮಾಡಿ ಮನೆ ಕಟ್ಟಿ ಮನೆ ಮುಂದೆ ಹೂದೋಟ ಮಾಡಿದ ಅಥವಾ ತೋಟ ಮಾಡಿದ. ಪ್ರಶ್ನೆ 3: ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ: ಏ ಯುವಕ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಎಂದಿತು ಹುಲಿ. ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ. ಪ್ರಶ್ನೆ 4: ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು? ಉತ್ತರ: ಜಿಂಕೆಯನ್ನು ನೋಡಿದ ಯುವತಿ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಕಿಸಿ ಅಳುತ್ತಿದ್ದಳು. ಪ್ರಶ್ನೆ 5 ನೋಡಿ ಮಕ್ಕಳ. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು? ಉತ್ತರ: ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿ ತನಗೂ ಹುಲಿಗೂ ಜಗಳವಾದಾಗ ಚುಕ್ಕಿ ಮದ್ದು ಮಾಡಿದ್ದನ್ನು ಹೇಳಿದ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ಮೊದಲನೇದಾಗಿ, ಯಾವುದಾದರೊಂದು ಹಾಡ್ಗತೆ ಹೇಳು. ವಾಕ್ಯ:
ಯಾವುದಾದರೊಂದು ಹಾಡ್ಗತೆ ಹೇಳು. ಆಯ್ಕೆ: ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಹುಡುಗ ಹೇಳಿದ ಹಾಗೂ ಅಜ್ಜಿಗೆ ಹೇಳಿದ. ಯಾವಾಗ ಅಂತಂದರೆ, ಅಜ್ಜಿ ಯಾವ ತರಹದ ಕತೆ ಹೇಳಲಿ ಎಂದು ಹುಡುಗನನ್ನು ಕೇಳಿದಾಗ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾನೆ. ನೋಡಿ, ಎರಡನೇದಾಗಿ, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಆಯ್ಕೆ: ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಹುಲಿಯು ಯುವಕನಿಗೆ ಹೇಳಿದ ಮಾತು. ಸಂದರ್ಭ: ಚುಕ್ಕಿ ಯುವಕನ ಮನೆಯೊಳಗೆ ಹೋಗಿ ಅವಿತುಕೊಂಡಾಗ ಹುಲಿಯು ಈ ಮೇಲಿನ ಮಾತನ್ನು ಹೇಳುತ್ತದೆ. ನೆಕ್ಸ್ಟ್, ಮೂರನೇದಾಗಿ, ಇದು ನಾವು ಸಾಕಿಕೊಂಡ ಜಿಂಕೆ. ಆಯ್ಕೆ: ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳುತ್ತಾಳೆ. ಸಂದರ್ಭ: ಚುಕ್ಕಿಯನ್ನು ನೋಡಿದ ಯುವತಿ ತನ್ನ ಪರಿಚಯ ಹೇಳಿಕೊಂಡಾಗ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ನೆಕ್ಸ್ಟ್ ನೋಡಿ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಆಯ್ಕೆ: ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿ ಯುವಕನಿಗೆ ಹೇಳುತ್ತಾಳೆ. ಸಂದರ್ಭ: ಚುಕ್ಕಿಯನ್ನು ತನ್ನ ಮನೆಗೆ ಕರೆದೊಯ್ಯುತ್ತೇನೆ ಎಂದಾಗ ಯುವತಿಯು ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರವನ್ನು ಬರೆಯಿರಿ. ಮೊದಲನೇದಾಗಿ, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಉತ್ತರ: ಜಿಂಕೆ, ಹುಲಿ, ಚಿರತೆ, ಆನೆ ಹಾಗೂ ಕಾಡುಕೋಣ. ಇವಿಷ್ಟು ಈ ಪಾಠದಲ್ಲಿ ಬಂದಿರುವಂತಹ ಪ್ರಾಣಿಗಳ ಹೆಸರು. ಎರಡನೇದಾಗಿ, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಉತ್ತರ: ಹುಡುಗ, ಪುಟ್ಟಜ್ಜಿ, ಯುವಕ ಹಾಗೂ ಯುವತಿ. ನೆಕ್ಸ್ಟ್, ಮೂರನೇದಾಗಿ, ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ: ಕತೆ ಕೇಳುವ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ, ಪುಟ್ಟಜ್ಜಿ ಬಾ ಮಗ ಹೇಳ್ತೀನಿ, ಒಳ್ಳೆದೊಂದು ಕತೆಯ, ಯಾವ ಕತೆ ಹೇಳಲಿ ಅಂದಾಗ ಹುಡುಗ ಹಾಡ್ಗತೆ ಹೇಳು ಅಂದನು. ಈ ರೀತಿಯಾದಂತಹ ಸಂಭಾಷಣೆ ಅಜ್ಜಿ ಮತ್ತು ಹುಡುಗನ ನಡುವೆ ನಡೆಯುತ್ತೆ. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 4. ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ: ಯುವತಿ ಚುಕ್ಕಿ ಎಲ್ಲಿದ್ದೀಯಾ ಎಂದಾಗ ಚುಕ್ಕಿ ಹೋಗಿ ಯುವತಿಯನ್ನು ಸೇರಿದಾಗ ಯುವತಿ ತನ್ನ ಪರಿಚಯ ಹೇಳಿಕೊಂಡಳು. ಆಗ ಯುವಕ ಚುಕ್ಕಿಯನ್ನು ಉಳಿಸಿದ ಕತೆ ಮತ್ತು ಅದು ತನಗೆ ಮದ್ದು ಮಾಡಿದ ಕತೆಯನ್ನು ಹೇಳಿದ. ಆಗ ಯುವತಿ ಚುಕ್ಕಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಯುವಕ ಅದಕ್ಕೆ ಒಪ್ಪದೆ ಇಬ್ಬರೂ ಅಲ್ಲಿಯೇ ಉಳಿದರು. ಆಗ ಹಳ್ಳದ ಊರು ಬೆಳೆಯಿತು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕೆಳಗಿನ ಪದಗಳಿಗೆ ಅರ್ಥವನ್ನು ಬರೆಯಿರಿ. ಪೊರೆ ಅಂದರೆ ಕಾಪಾಡು ಅಥವಾ ರಕ್ಷಿಸು. ಪ್ರಾಣಿಗಿಂಡಿ ಅಂದರೆ ಪ್ರಾಣಿಗಳು ಕಾಡಿನಲ್ಲಿ ನೀರು ಕುಡಿಯಲು ಮಾಡಿಕೊಂಡಂತಹ ಗಿಂಡಿ. ಭಯ ಅಂದರೆ ಹೆದರಿಕೆ ಹಾಗೂ ಭೀತಿ. ತೊಗಟೆ ಅಂದರೆ ಚರ್ಮ ಹಾಗೂ ಸಿಪ್ಪೆ. ಮದ್ದು ಎಂದರೆ ಔಷಧಿ. ಯಾವತ್ತಾರ ಅಂತಂದರೆ ಯಾವತ್ತಾದರೂ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಲ್ಲಿರುವಂಥ ಇನ್ಫಾರ್ಮೇಷನ್ನ ಬ ಪಟ್ಟಿ ಜೊತೆಗೆ ಹೊಂದಿಸ್ಕೋಬೇಕಾಗತ್ತೆ. ಮೊದಲನೇದಾಗಿ, ಪುಟ್ಟಜ್ಜಿ. ಇದಕ್ಕೆ ಸರಿಯಾದ ಆಯ್ಕೆ ಕತೆ. ಪುಟ್ಟಜ್ಜಿ ಕತೆ. ಕಾಡು. ಸರಿಯಾದ ಉತ್ತರ ಹುಲಿ, ಚಿರತೆ, ಕಾಡುಕೋಣ. ಕಾಡು ಅಂತಂದರೆ ಹುಲಿ, ಚಿರತೆ ಹಾಗೂ ಕಾಡುಕೋಣ. ಚುಕ್ಕಿ ಅಂತಂದರೆ ಒಂದು ಜಿಂಕೆಯ ಹೆಸರಾಗಿರುತ್ತೆ. ಸೊ ಚುಕ್ಕಿ ಅಂತಂದರೆ ಜಿಂಕೆ. ಮದ್ದು. ಮದ್ದು ಅಂತಂದರೆ ಸೊಪ್ಪು, ಸದೆ, ಬೇರು ಹಾಗೂ ತೊಗಟೆ. ಮದ್ದು ಅಂತಂದರೆ ಸೊಪ್ಪು, ಸದೆ, ಬೇರು ಹಾಗೂ ತೊಗಟೆ. ಹಳ್ಳದ ದಂಡೆ. ಹಳ್ಳದ ದಂಡೆ ಊರು ಬೆಳೆಯಿತು ಅಲ್ವಾ, ಊರು ಬೆಳೆಯಿತು. ನೆಕ್ಸ್ಟು ಜಗಳ. ಜಗಳ ಯಾರ್ಯಾರಿಗಾಗತ್ತೆ? ಹುಲಿಗೂ ಹಾಗೂ ಯುವಕನಿಗೂ ಅಲ್ವಾ. ಜಗಳ ಹುಲಿಗೂ ಯುವಕನಿಗೂ. ನೆಕ್ಸ್ಟ್ ನೋಡಿ, ಅ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ
ಅನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಪುಟ್ಟಜ್ಜಿ ಮತ್ತು ಕತೆ ಇವೆರಡನ್ನೂ ಸೇರಿಸ್ಕೊಂಡು ವಾಕ್ಯ ಮಾಡಬೇಕಾಗತ್ತೆ. ಪುಟ್ಟಜ್ಜಿಯು ಕತೆ ಹೇಳುತ್ತಾಳೆ ಅಲ್ವಾ. ನೆಕ್ಸ್ಟು, ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣಗಳಿವೆ. ಓಕೆನಾ. ನೆಕ್ಸ್ಟು, ಜಿಂಕೆಯ ಹೆಸರು ಚುಕ್ಕಿ. ನೆಕ್ಸ್ಟ್ ನೋಡಿ, ಚುಕ್ಕಿ ಸೊಪ್ಪು ಸದೆ ಬೇರು ತೊಗಟೆಯಿಂದ ಮದ್ದು ಮಾಡಿತು. ಹಳ್ಳದ ದಂಡೆಯ ಊರು ಬೆಳೆಯಿತು. ಹುಲಿಗೂ ಯುವಕನಿಗೂ ಜಗಳವಾಯಿತು. ಓಕೆನಾ. ನೆಕ್ಸ್ಟು ಭಾಷಾಭ್ಯಾಸದಲ್ಲಿ ನೋಡಿ, ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕುಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕವಾದ ಪಟ್ಟಿಯನ್ನು ಮಾಡಿ. ಇಲ್ಲಿ ಕಾಡು ಪ್ರಾಣಿಗಳು ಹಾಗೂ ಸಾಕು ಪ್ರಾಣಿಗಳು ಅಂತ ಮಾಡ್ಕೋಬೇಕು ಮಕ್ಕಳ. ಮೊದಲನೇದಾಗಿ ಕಾಡು ಪ್ರಾಣಿನಲ್ಲಿ ಏನೇನು ಬರುತ್ತೆ? ಹುಲಿ, ಚಿರತೆ, ಕರಡಿ, ಜಿರಾಫೆ, ಜಿಂಕೆ, ಮಂಗ, ಸಾರಂಗ, ಸಿಂಹ, ಕಾಡುಕೋಣ, ಗೆಂಡಮೃಗ ಹಾಗೂ ಆನೆ ಅಲ್ವಾ. ಸಾಕು ಪ್ರಾಣಿಗಳಲ್ಲಿ ಏನೇನು ಬರುತ್ತೆ? ಹಂದಿ, ಬೆಕ್ಕು, ಕತ್ತೆ, ಎತ್ತು, ಎಮ್ಮೆ, ಆಡು, ನಾಯಿ, ಕೋಳಿ ಹಾಗೂ ಮೇಕೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಅಕಾರಾದಿಯಾಗಿ ಬರೆಯಿರಿ. ಅಕಾರಾದಿಯಾಗಿ ಅಂತಂದರೆ ಅ, ಆ, ಇ, ಈ ಆ ರೀತಿಯಾದಂತಹ ಅಕ್ಷರ ಜೋಡಣೆ ಹೊಂದಿಸ್ಕೊಂಡು ನಾವು ಬರಿಬೇಕಾಗತ್ತೆ ಮಕ್ಕಳ. ನೋಡಿ ಇಲ್ಲಿ ಉತ್ತರವನ್ನು ನೋಡಿ. ಆಡು, ಆನೆ, ಎತ್ತು, ಎಮ್ಮೆ, ಕತ್ತೆ, ಕರಡಿ, ಕಾಡುಕೋಣ, ಕೋಳಿ, ಗೆಂಡಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮೇಕೆ, ಮಂಗ, ಸಾರಂಗ, ಸಿಂಹ, ಹುಲಿ ಹಾಗೂ ಹಂದಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣವನ್ನು ನೀಡಿ. ಮೊದಲನೇದಾಗಿ ಗುಂಪು 1, ಇಲ್ಲಿ ಹಸು, ಎಮ್ಮೆ, ಕರಡಿ ಹಾಗೂ ಹಂದಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕರಡಿ. ಇದು ಕಾಡು ಪ್ರಾಣಿ, ಉಳಿದವು ಸಾಕು ಪ್ರಾಣಿಗಳಾಗಿವೆ ಅಲ್ವಾ. ಕರಡಿ ಒಂದು ಮಾತ್ರ ಕಾಡಿನಲ್ಲಿ ವಾಸ ಮಾಡುವಂಥದ್ದು. ಹಸು, ಎಮ್ಮೆ, ಹಂದಿವು ನಾವು ಸಾಕಾಣಿಕೆ ಮಾಡುವಂತಹ ಪ್ರಾಣಿಗಳು. ಗುಂಪು 2ರಲ್ಲಿ ನೋಡಿ, ನಾನು, ನೀನು, ಅವನು, ರಮ್ಯಾ. ಉತ್ತರ ರಮ್ಯಾ ಇದು ಒಂದು ನಾಮಪದ ಆದರೆ ಉಳಿದವು ಸರ್ವನಾಮ ಪದಗಳಾಗಿವೆ ಅಲ್ವಾ. ನಾನು, ನೀನು, ಅವನು ಇವು 3 ಸರ್ವನಾಮಗಳು. ಗುಂಪು 3ನ್ನು ನೋಡಿ, ಯುವಕ, ಯುವತಿ, ಮುದುಕ, ಹುಡುಗ. ಉತ್ತರವನ್ನು ನೋಡಿ. ಯುವತಿ ಇದು ಒಂದು ಸ್ತ್ರೀಲಿಂಗ ಪದ, ಉಳಿದವುಗಳೆಲ್ಲವೂ ಪುಲ್ಲಿಂಗ ಪದಗಳು. ನೆಕ್ಸ್ಟ್ ಗುಂಪು 4, ಕತೆ, ಕವನ, ಪೆನ್ಸಿಲ್ಲು, ಕಾದಂಬರಿ. ಉತ್ತರ ಪೆನ್ಸಿಲ್ಲು ಇದು ಒಂದು ಬರೆಯಲು ಬಳಸುವಂತಹ ಸಾಧನ ಆದರೆ ಉಳಿದವು ಸಾಹಿತ್ಯದ ವಿವಿಧ ಪ್ರಕಾರಗಳು ಅಲ್ವಾ. ನೆಕ್ಸ್ಟ್ ನೋಡಿ ಮಕ್ಕಳ, ಅಭ್ಯಾಸದಲ್ಲಿರುವಂತಹ ಮತ್ತೊಂದು ಹೆಡ್ಡಿಂಗ್ ಇದೆ. ಕತೆಯಲ್ಲಿ ಇರುವ ಯುವಕ, ಯುವತಿ, ಕತೆಗಾರ, ಹಳ್ಳಿ, ನದಿ ಇವುಗಳಿಗೆ ಅಂಕಿತನಾಮವನ್ನು ಇಡಿ. ಇದು ಅವರವರ ಇಷ್ಟಕ್ಕೆ ತಕ್ಕ ಹಾಗೆ ಇಡ್ಬೋದು ಮಕ್ಕಳ. ಯುವಕ ಅಂತ ಹೇಳಿದ್ರೆ ಹುಲಿಯಪ್ಪ, ಯುವತಿ ಅಂತ ಹೇಳಿದ್ರೆ ವೈಶಾಲಿ, ಕತೆಗಾರ ಜಡೇಶ್, ಹಳ್ಳಿ ಗುಡುದೂರು, ನದಿ ತುಂಗಭದ್ರಾ. ಇದರ ಬದಲಿಗೆ ನೀವು ಬೇರೆ ಸಹ ಬರಿಬೋದಾಗಿದೆ. ಉದಾಹರಣೆಗೆ ಯುವಕ ಅಂತ ಹೇಳಿದ್ರೆ ರಾಹುಲ್ ಅಂತ ಬರಿಬೋದು. ಯುವತಿ ಅಂತ ಹೇಳಿದ್ರೆ ವಿಶಾಲಿ ಬದಲಾಗಿ ನೀವು ಮಂಜುಳಾ ಅಂತ ಸಹ ಬರಿಬೋದು. ಕತೆಗಾರ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಕತೆಗಾರರ ಹೆಸರನ್ನ ನೀವು ಬರಿಬೋದಾಗಿದೆ. ಹಳ್ಳಿ ಅಂದರೆ ನೀವು ಯಾವ ಊರಲ್ಲಿ ವಾಸ ಮಾಡ್ತೀರಾ ಆ ಹಳ್ಳಿ ಬರಿಬೋದು. ಉದಾಹರಣೆ ಅಂತ ಹೇಳಿದ್ರೆ ಮಲ್ಲತ್ತಹಳ್ಳಿ ಅಂತ ಬರಿಬೋದು. ನದಿ ತುಂಗಭದ್ರಾ ಇದೆ, ನೇತ್ರಾವತಿ ಇದೆ ಅಲ್ವಾ. ಯಾವ ನದಿ ಬೇಕಾದ್ರೂ ಬರಿಬೋದಾಗಿದೆ ಮಕ್ಕಳ. ಎರಡನೇದಾಗಿ ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾದಂತಹ ಪಟ್ಟಿ ಮಾಡಿ. ಇಲ್ಲಿ ಅಟ್ಟ, ಅಮರ್, ಅತ್ತೆ, ಅಕ್ಕಿ, ಅರುಣ್, ಅಜ್ಜಿ, ಆಟ, ಆಡು, ಆರತಿ, ಆಕಾರ, ಊಟ, ಊರ್ವಶಿ, ಉಪ್ಪು,
ಓತಿಕೇತ, ಕಮಲ, ಕಪಿಲ್, ಕೋತಿ, ಗಂಟೆ, ಗಣೇಶ್, ಸಮೀರ್, ಸ್ವರೂಪ್, ಸಂತೆ, ಫಾತಿಮಾ, ಇಕ್ಬಾಲ್, ಬೆಂಚು ಶಾಂತಿ ಬೆಂಚು ಬೇರೆ ಶಾಂತಿ ಬೇರೆ ಸಪ್ರೇಟಾಗಿದೆ ಮಕ್ಕಳ. ವಿಜಯ, ಪುಸ್ತಕ, ಕಾವ್ಯ ಹಾಗೂ ಕವಿ. ಇದಿಷ್ಟು ಪದಗಳಲ್ಲಿ ಬರುವಂತಹ ಅಂಕಿತನಾಮವನ್ನು ಸಪ್ರೇಟ್ ಮಾಡಬೇಕು, ರೂಢನಾಮವನ್ನು ಸಪ್ರೇಟ್ ಮಾಡಬೇಕು ಮಕ್ಕಳ. ಓಕೆನಾ? ಅಂಕಿತನಾಮದಲ್ಲಿ ನೋಡಿ, ಕಪಿಲ್, ಸ್ವರೂಪ್, ಶಾಂತಿ, ಅಮರ್, ಊರ್ವಶಿ, ವಿಜಯ, ಫಾತಿಮಾ, ಆರತಿ, ಓತಿಕೇತ, ಗಣೇಶ, ಇಕ್ಬಾಲ್, ಕಾವ್ಯ, ಅರುಣ್, ಕಮಲ, ಸಮೀರ್ ಹಾಗೂ ಕೋತಿ. ಇವಿಷ್ಟು ಅಂಕಿತನಾಮಗಳಲ್ಲಿ ಬರುವಂತಹ ಪದಗಳು. ರೂಢನಾಮದಲ್ಲಿ ನೋಡಿ, ಅಟ್ಟ, ಅಜ್ಜಿ, ಊಟ, ಆಟ, ಸಂತೆ, ಅತ್ತೆ, ಆಡು, ಉಪ್ಪು, ಗಂಟೆ, ಪುಸ್ತಕ, ಅಕ್ಕಿ, ಆಕಾರ, ಬೆಂಚು ಹಾಗೂ ಕವಿ. ಇವಿಷ್ಟು ರೂಢನಾಮದಲ್ಲಿ ಬರುವಂತಹ ಪದಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ನೋಡಿ, ಪದಗಳನ್ನ ನೀವು ಓದ್ಕೊಳ್ಳಿ ಮಕ್ಕಳ. ರೂಢನಾಮದಲ್ಲಿ ಅಜ್ಜ, ಆಡು ಹಾಗೂ ಬೆಳಗು ಅಂತ ಬಂದರೆ, ಸರ್ವನಾಮಗಳಲ್ಲಿ ನಾನು, ತಾವು, ಅವಳು, ನಾವು, ಅದು, ಅವನು, ನೀನು, ಅವರು, ಅವಳು, ಅವನು, ಅವು, ನೀವು. ಇವಿಷ್ಟು ಸರ್ವನಾಮದಲ್ಲಿ ಬರುವಂತಹ ಪದಗಳಾಗಿವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚನೆ ಮಾಡಬೇಕಾಗತ್ತೆ. ಮೊದಲನೇದಾಗಿ, ನಾನು 7ನೇ ತರಗತಿಯ ವಿದ್ಯಾರ್ಥಿ. ಉತ್ತರ ಏನಾಗಿರುತ್ತೆ? ಸುರೇಂದ್ರ 7ನೇ ತರಗತಿಯ ವಿದ್ಯಾರ್ಥಿ ಅಥವಾ ಸುರೇಶ 7ನೇ ತರಗತಿಯ ವಿದ್ಯಾರ್ಥಿ. ನಿಮಗೆ ಯಾವ ಸರ್ವನಾಮ ಅಥವಾ ಯಾರೋ ಹೆಸರು ಇಷ್ಟ ಆಗುತ್ತೋ ಆ ಹೆಸರನ್ನ ಇಟ್ಕೊಂಡು ನೀವು ವಾಕ್ಯವನ್ನು ರಚನೆ ಮಾಡ್ಬೋದಾಗಿದೆ ಮಕ್ಕಳ. ಓಕೆನಾ? ನೀನು 8ನೇ ತರಗತಿಯಲ್ಲಿ ಓದುತ್ತಿ. ಉತ್ತರ, ಶಿಲ್ಪ 8ನೇ ತರಗತಿಯಲ್ಲಿ ಓದುತ್ತಾಳೆ. ನೆಕ್ಸ್ಟು, ನಾವು ಸಂಜೆಯ ವೇಳೆ ಆಡುತ್ತೇವೆ. ಉತ್ತರ ಏನಾಗಿರುತ್ತೆ? ರಾಜ, ರಾಜಶೇಖರ ಮತ್ತು ದುರ್ಗಾ ಪ್ರಸಾದ್ ಮತ್ತು ನಾನು ಸಂಜೆಯ ವೇಳೆಯಲ್ಲಿ ಆಡುತ್ತೇವೆ. ನೀವು ನಿಮ್ಮ ಗೆಳೆಯರ ಹೆಸರನ್ನು ಸಹ ಇಲ್ಲಿ ಬರಿಬೋದಾಗಿದೆ ಮಕ್ಕಳ. ನೆಕ್ಸ್ಟು, ಅವನು ನನ್ನ ಸ್ನೇಹಿತ. ಉತ್ತರ, ವಿಜಯ ನನ್ನ ಸ್ನೇಹಿತ. ಅವಳು ನನ್ನ ತಂಗಿ. ಉತ್ತರ, ಸೋನಿ ನನ್ನ ತಂಗಿ. ನೆಕ್ಸ್ಟ್ ನೋಡಿ, ಅವರು ನನ್ನ ತಂದೆ. ಪ್ರಜ್ವಲ್ ನನ್ನ ತಂದೆ. ಅದು ಹಣ್ಣನ್ನು ತಿನ್ನುತ್ತದೆ. ಉತ್ತರ, ಗಿಳಿ ಹಣ್ಣನ್ನು ತಿನ್ನುತ್ತದೆ. ಅವು ಕಾಳನ್ನು ತಿನ್ನುತ್ತವೆ. ಉತ್ತರ, ಗುಬ್ಬಿಗಳು ಕಾಳನ್ನು ತಿನ್ನುತ್ತವೆ. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ಕನ್ನಡದಲ್ಲಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.